ಸೆಡಾನ್ನಲ್ಲಿ ಈ ಸಿಯಾಜ್ ಅಂತ ಒಂದು ಸೂಪರ್ ಐಟಮ್ ಇದೆ. ಅದು ಆಲ್ರೆಡಿ ಡಿಸ್ಕಂಟಿನ್ಯೂ ಆಗೋಗಿದೆ. ಆದರೆ ಸೆಕೆಂಡ್ ಒಂದೊಳ್ಳೆ ಮೈಲೇಜ್ ಬರುವಂತಹ ಸೆಡಾನ್ ವೆಹಿಕಲ್ನ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಹೋಂಡಾ ಸಿಟಿ, ವರ್ನಾ, ಹಾಗೆ ಫೋಕ್ಸ್ ವ್ಯಾಗನ್ ಈ ಥರ ಎಷ್ಟೊಂದು ಇದ್ರೂ ಕೂಡ ಯಾಕೆ ಸಿಯಾಜ್ ಎಲ್ಲರಿಗಿಂತ ಸಪ್ರೇಟಾಗಿದೆ, ಅದರಲ್ಲಿರುವಂಥ ಪ್ಲಸ್ ಮೈನಸ್ ಏನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮಲ್ಲಿ ಹೊರಗಡೆ ಸ್ಟೇಟ್ದು ವೆಹಿಕಲ್ಗಳು ಅಥವಾ ಕರ್ನಾಟಕ ಸ್ಟೇಟ್ ವೆಹಿಕಲ್ಗಳು ಯಾವುದಾದ್ರು ಚೆನ್ನಾಗಿರುವಂಥ ಜೆನ್ಯೂನ್ ಆಗಿರುವಂಥ ವೆಹಿಕಲ್ಗಳು ನಿಮಗೆ ಬೇಕಾಗಿದ್ದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಇದು ಆ್ಯಕ್ಚುಲಿ ಪ್ರಾಪರ್ ಗಾಡಿಗಳಲ್ಲಿ ಸೆಡಾನ್ ಆ್ಯಕ್ಚುಲಿ ಫಸ್ಟ್ ಪ್ಲೇಸ್, ಸರಿನಾ. ಇವಾಗ ಏನೇನು ನಾವು ಹ್ಯಾಚ್ ಬ್ಯಾಕು, SUV, ಕ್ರಾಸ್ ಓವರ್ಗಳು, ಜೀಪ್ ಕ್ಯಾಟಗರಿ ವೆಹಿಕಲ್ಗಳು, ಹೀಗೆ ಏನೇನೆಲ್ಲ ಈ ಕ್ಯಾಟಗರೈಸ್ ಮಾಡ್ತಿದ್ದೀವೋ, ಸೊ ಇದು ಎಲ್ಲ ಕೂಡ ಮಾಡರ್ನೈಸ್ ಆಗಿರುವಂಥ ವೆಹಿಕಲ್. ಬಟ್ ರಿಯಲ್ ವೆಹಿಕಲ್ ಅಂದರೆ ಅದು ಸೆಡಾನ್ ಮಾತ್ರ. ಯಾರು ಹೋಂಡಾ ಸಿಟಿ, ವರ್ನಾ ಗಾಡಿಗಳು, ಸಿಯಾಜ್ ಗಾಡಿಗಳು ಅಥವಾ ಏನು ಫೋಕ್ಸ್ ವ್ಯಾಗನ್ಗಳು ಗಾಡಿಗಳು ನೋಡಿದಿರೋ, ಸೊ ನಿಮಗೆಲ್ಲದೆಲ್ಲ ಗೊತ್ತಿರುತ್ತೆ ಸೆಡಾನ್ ಅಂದರೆ ಯಾವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ. ಇವಾಗ ಅದರ ಟ್ರೆಂಡ್ ಇಲ್ಲ, ಯಾಕಂದರೆ ನಮ್ಮ ದೇಶದ ರೋಡ್ಗಳು ಬಹಳ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ದೇಶದಲ್ಲಿರುವಂತಹ ದೊಡುತಿ ವ್ಯಕ್ತಿಗಳು ಕೂತ್ಕೊಳ್ಳೋದ್ರಿಂದ 3 ಜನ ಕೂತ್ಕೊಂಡ್ರೆ ಮೊದಲೇ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ಇನ್ನೂ ಕಡಿಮೆ ಆಗಿ ಸಸ್ಪೆನ್ಷನ್ಗಳು ಗೊತ್ತಾಗುತ್ತೆ. ಹಳ್ಳಕ್ಕೆ ಕೊಳ್ಳಕ್ಕೆ ಎತ್ತಾಕಿದ್ರಂತೂ ಸರಿ ಬೀಳ್ತದೆ. ಆ್ಯಂಡ್ ಅಫ್ಕೋರ್ಸ್ ಇದು ನೆಗೆಟಿವ್ ಇರಬಹುದು, ಬಟ್ ಪಾಸಿಟಿವ್ ಕೂಡ ಬೇಜಾನಿದೆ. ರಿಯಲ್ ಫಿಸಿಕ್ಸ್, ಏನು ಫಿಸಿಕ್ಸ್, ಕೆಮಿಸ್ಟ್ರಿ, ಏನೇನು ಇವೆಲ್ಲ ಗ್ರಾವಿಟಿ ಎಲ್ಲ ಮಾತಾಡ್ತೀವೋ ಅದೆಲ್ಲನೂ ಕೂಡ ಈ ಗಾಡೀಲಿದೆ. ಹೈ ಸ್ಪೀಡ್, ರೋಡ್ ಸ್ಟೆಬಿಲಿಟಿ, ಡ್ರೈವಿಂಗ್ ಎಲ್ಲನೂ ಪ್ರಾಪರ್ ಕಾರ್ ಅಂದರೆ ಅದು ಸೆಡಾನ್ ಕಾರ್. ಅದು ಯಾವ್ಯಾವಾಗಿರಲಿ ಅಂಥದ್ದು ಇವತ್ತು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ನಶಿಸಿ ಹೋಗುವಂಥ ಸ್ಟೇಜ್ಗೆ ಬಂದುಬಿಟ್ಟಿದೆ. ಯಾಕಂದರೆ ಇವತ್ತು ಹೊಸ ಹೋಂಡಾ ಸಿಟಿಗಳು ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಹೊಸ ವರ್ನಾ ಗಾಡಿಗಳು ನಿಮಗೆ ತೀರಾ ಅಪರೂಪ. ಅದೇ ಥರನೇ ಸಿಯಾಜ್ ಬಿಡಿ ಡಿಸ್ಕಂಟಿನ್ಯೂ ಆಗೋಯ್ತು. ಇನ್ನೇನಾದರೂ ಟೂರಿಸ್ಟ್ ಗಾಡಿಗಳು ಇಟಿಯೋಸು, ಅದು ಕಾಂಪ್ಯಾಕ್ಟ್ ಸೆಡಾನ್ ಕ್ಯಾಟಗರಿ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸ್ವಿಫ್ಟು, ಡಿಸೈರ್ ಅಂತ ಬರುತ್ತೆ. ಸೊ ಅದು ಇವೆರಡು ಸ್ವಲ್ಪ ಉಳ್ಕೊಂಡಿದೆ. ಅದು ಕೂಡ ಅದು ಜಸ್ಟ್ ಕ್ಯಾಬ್ ಪರ್ಪಸ್, ಟೂರಿಂಗ್ ಪರ್ಪಸ್ಗೋಸ್ಕರ ಇದೆ ವಿನಃ. ಸೊ ಪರ್ಸ್ನಲ್ ಯೂಸೇಜ್ಗೆ ಮೆಜಾರಿಟಿ ಯಾರು ತೊಗೊಳಕ್ಕೆ ಹೋಗ್ತಾನೆ ಇಲ್ಲ. ಇನ್ನು ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಿಮಗೆ BMW, ಆರ್ಡಿನಲ್ಲಿ ಇದೆ. ಬಟ್ ಅವರು ಬಂದು ಜಸ್ಟ್ ಆಫೀಸ್ ಪರ್ಪಸ್ ಡ್ರೈವರ್ನ ಇಟ್ಕೊಂಡಿರ್ತಾರೆ, ಅವರು ಸ್ಮೂತಾಗಿ ಓಡಿಸ್ತಾರೆ. ಸೊ ಅದನ್ನು ಕೂಡ ಕಮ್ಮಿ ಆಗಿದೆ. ಅದರಲ್ಲೂ ಕೂಡ SUV ಡಾಮಿನೇಟ್ ಮಾಡಿಬಿಟ್ಟಿದೆ ಈಗ. ಈ ಒಂದು ಸೆಡಾನ್ ವೆಹಿಕಲ್ಗಳಲ್ಲಿ ಹೈಯೆಸ್ಟ್ ಮೈಲೇಜ್ ಕೊಡುವಂಥದ್ದು ಕೆಲವೊಂದಷ್ಟು ಗಾಡಿಗಳಿದೆ. ಅದರಲ್ಲಿ ಒಂದು ಈ ಸಿಯಾಸ್, ಮಾರುತಿ ಸಿಯಾಸ್. ಸೊ ಇದು ರೀಸೆಂಟ್ ಸೆಗ್ಮೆಂಟ್ನಲ್ಲಿ ಇದು ನೆಕ್ಸಾಗಿ ಹೋಗಿತ್ತು. ನೆಕ್ಸಾ ಅಂದರೆ ಪ್ರೀಮಿಯಂ ವೆಹಿಕಲ್. ಸುಜುಕಿಗಳೆಲ್ಲ ಪ್ರೀಮಿಯಂ ವೆಹಿಕಲ್ನ ನೆಕ್ಸಾ ಕ್ಯಾಟಗರಿ ಹಾಕ್ಬಿಟ್ಟಿದ್ರು. ಅದಕ್ಕೆ ಹೋಯಿತು. ಅದಕ್ಕಿಂತ ಮುಂಚೆ ಅದು ಮಾಮೂಲಿ ಮಾರುತಿ ಸುಜುಕಿನಲ್ಲೇ ಇದ್ದಿದ್ದು. ಸೊ ಈ ಗಾಡಿನ ಆ್ಯಕ್ಚುಲಿ ನಾನು ತೊಗೋಬೇಕಂತ ಅಂದ್ಕೊಂಡಿದ್ದೆ 2019 ಅಂತ ಅನಿಸುತ್ತೆ. ನಾನು ಹೋಂಡಾ ಸಿಟಿ ತೊಗೊಳಕ್ಕಿಂತ ಮುಂಚೆ ನಾನು ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಸಿಯಾಜ್ ಮಾಡ್ಬೇಕಂತ ಹೇಳಿ ಟೆಸ್ಟ್ ಡ್ರೈವ್ ಕೂಡ ಮಾಡಿದೆ. ಅನ್ಫಾರ್ಚುನೇಟ್ಲಿ ಆ ಗಾಡಿ ತುಂಬ ಇಷ್ಟ ಆಗೋದು. ಏನಕ್ಕೆ ಅಂತ ಗೊತ್ತಿಲ್ಲ, ಸೀರಿಯಸ್ಲಿ ನನಗೆ ಇಷ್ಟ ಆಯ್ತದು. ಲೆಂತ್ ಇರೋದಕ್ಕೂ, ಆ ಬ್ಯಾಕ್ ಸೀಟ್ ಕಂಫರ್ಟು, ಡಿಕ್ಕಿ, ಮತ್ತು ತುಂಬ ಸಾಫ್ಟ್, ಓಡಿಸೋದಕ್ಕೆ ಒಳ್ಳೆ ಆಟ ಸಾಮಾನು ಥರ ಇದೆ. ನೋಡೋಕ್ಕೆ ಲೆಂತ್ ಇದೆ, ಬಟ್ ಆದರೂ ಅದೊಂಥರ ಆಟ ಸಾಮಾನು ಥರ ಇದೆ. ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಆ್ಯಕ್ಚುಲಿ ಪೆಟ್ರೋಲಲ್ಲೇ ಜಾಸ್ತಿ ಕೊಡುತ್ತೆ ಮೈಲೇಜು, ಆಲ್ಮೋಸ್ಟ್ 20 ನಿಯರ್ ಕೊಡುತ್ತದು. ಆ ಥರ ಗಾಡಿ ಅದು, ಲೋ ಮೇಂಟೆನೆನ್ಸು. ಸೊ ಇದೆಲ್ಲ ನೋಡಿ ನನಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು. ನಾನು ಹೋಂಡಾ ಸಿಟಿಗಿಂತ ಮುಂಚೆ ನಾನು ತೊಗೋಬೇಕಾಗಿತ್ತು ಅಂತ. ಅದು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಟೈಮಲ್ಲಿ ನಾನು ಆ ಗಾಡಿಯನ್ನು ನೋಡಬೇಕಾದಾಗ ಒಂದು ಜಾಗದಲ್ಲಿ ಸ್ಕೂಟರ್ ನಿಲ್ಲಿಸ್ಬಿಟ್ಟಿದ್ದೆ. ಪೊಲೀಸರು ತಗೊಂಡೋಗ್ಬಿಟ್ಟಿದ್ದೆ. ನಾನು ಇದಕ್ಕೆ ಮನೆಗೆ ಹೋಗ್ಬಿಟ್ಟು ದುಡ್ಡು ತೊಗೊಂಡ್ಬಿಟ್ಟು ಅವ್ರು ಕೊಡೋಣ ಅಂತ ಹಂಗೆ ಅಂದ್ಕೊಂಡಿದ್ದೆ. ಅಡ್ವಾನ್ಸ್ ಮಾಡ್ಬಿಟ್ಟು ನಾಳೆ ಮುಖ್ಯದೆಲ್ಲ RTGS ಮಾಡೋಣ ಅಂತ ಹಂಗೆ ಫಿಕ್ಸ್ ಆಗಿದೆ. ನೋಡ್ರೆ ನನ್ನ ಗಾಡಿನ ಪೊಲೀಸ್ನವ್ರು ಎತ್ಕೊಂಡೋಗ್ಬಿಟ್ರೆ, ಮನೆಗೇನು ಕೂಡ ಡಿಕ್ಕಿಲೇ ಇಟ್ಟಿದೆ. ಸೊ ಹಂಗಾಗಿ ಮತ್ತೆ ಪೊಲೀಸ್ನಿಗೆ ಅಲ್ದು ಸಂಜೆ ಒಂದು 6 ಗಂಟೆ ಆಗೋಯ್ತದು ಅಲ್ಲಿಂದ ಬಿಡಿಸ್ಕೊಂಡು ಬರೋಷ್ಟಿಗೆ ಆ ಗಾಡಿನ. ಆಮೇಲೆ ಆ ಗಾಡಿ ನೋಡಿದ್ರೆ ಇನ್ನೊಬ್ರಿಗೆ ಬುಕ್ಕಿಂಗ್ ಆಗೋಗಿತ್ತು. ಸೊ ಬೇಜಾರಾಗೋಯ್ತು ಆ್ಯಕ್ಚುಲಿ. ಸೊ ಏನಪ್ಪ ಹಿಂಗಾಗುತ್ತೆ ಅಂತ. ಆಮೇಲೆ ಸಿಯಾಜ್ ಮತ್ತು ಯಾವುದೋ ಒಳ್ಳೆ ಗಾಡಿ ಸಿಯಾಜ್ ಸಿಗಲಿಲ್ಲ. ಎಲ್ಲೆಲ್ಲೋ ಹುಡ್ಕೊಂಡು ಹೋದೆ, ಯಲಹಂಕದಲ್ಲಿ ಹುಡ್ಕೊಂಡು ಹೋದೆ, ಅಲ್ಲೂ ಸಿಗಲಿಲ್ಲ. ವಿದ್ಯಾರಾಣ್ಯಪುರದಲ್ಲಿ ಒಂದು ಸಿಕ್ತು, ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇನ್ನೊಂದು ಕಡೆ ಸಿಕ್ತು, ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಹಿಂಗೇ ಇರಬೇಕಾದಾಗ ಯಾಕೋ ಹೋಂಡಾ ಸಿಟಿ ಮೇಲೆ ಆಸೆಯಾಗಿ ಹೋಂಡಾ ಸಿಟಿ ಕಡೆಗೆ ಬಂದುಬಿಟ್ಟೆ. ಅದು ಇನ್ನೊಂದು ಸಲ ಹೇಳ್ತೀನಿ ಹೋಂಡಾ ಸಿಟಿ ಬಗ್ಗೆ. ಈ ಸಿಯಾಜ್ ಬಗ್ಗೆ ಪ್ಲಸ್ ಅಂತ ಬಂದ್ಬಿಡೋಣ. ಒಂದು ಲೋ ಮೇಂಟೆನೆನ್ಸ್, ಹೈ ಮೈಲೇಜ್ ಎರಡನೇದು. ಆ್ಯಂಡ್ ಮೂರನೇದು ಗೇರ್ಸ್, ಸಾಫ್ಟ್ ಗೇರ್ಸು, ಕ್ಲಚ್ಚು, ಬ್ರೇಕು, ಥ್ರಾಟಲ್ ರೆಸ್ಪಾನ್ಸು, ಇಂಟೀರಿಯರ್ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಲೆಗ್ ಸ್ಪೇಸ್. ಸೊ ಹಿಂದೆ ಕೂತ್ಕೊಳ್ಳೋದು ಆ್ಯಕ್ಚುಲಿ ಕಂಫರ್ಟ್ ಗಾಡಿ ಇದು. ಸಿಕ್ಕಾಪಟ್ಟೆ ಕಂಫರ್ಟ್ ಇದೆ ಗಾಡಿ ಇದು. ಯಾಕಂದ್ರೆ ತುಂಬ ಲೆಗ್ ಸ್ಪೇಸ್ ನಿಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆಲ್ಮೋಸ್ಟ್
ನಿಮಗೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಕ್ರಿಸ್ಟಾಗಿ ಇನೋವಾ ಕ್ರಿಸ್ಟಾಗಿಂತ ನಿಮಗೆ ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದರಲ್ಲಿ ಡಿಕ್ಕಿ ಸ್ಪೇಸ್ ಕೊಡೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಡನ್ ಅಂತ ಹೇಳೋಕ್ಕಾಗಲ್ಲ, ಒಂದಷ್ಟು ಸ್ಪೇಷಿಯಸ್ ಬಿಗ್ ಸೆಡನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತಹ ಗಾಡಿ ಸಿಯಾಜ್ ಗಾಡಿ. ಹೆಸರು ಯಾಕೆ ಇಟ್ಟರು ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡೋ ಏನು ಉಪಯೋಗ ಇಲ್ಲ. ಡ್ರೈವಿಂಗ್ ಕೂಡ ತುಂಬ ಕಂಫರ್ಟಬಲ್ ಆಗುತ್ತೆ, ಎಸ್ಪೆಷಲಿ ಸಿಟಿಲಿ ಓಡಿಸ್ಬೇಕಾದ್ರೂ ಕೂಡ ಹೈವೇನಲ್ಲಿ ಓಡಿಸ್ಬೇಕಾದ್ರೂ ತುಂಬ ಕಂಫರ್ಟ್ ಆಗಿರುತ್ತೆ. ಸೊ ಇದಿಷ್ಟು ಅದಕ್ಕೆ ಪಾಸಿಟಿವ್ ಸಂಬಂಧಪಟ್ಟಿದ್ದು. ಸೊ ಇದು ನಿಮಗೆ ಸೆಕೆಂಡ್ ಹ್ಯಾಂಡ್ಲು ಆವಾಗ ನಾನು ತೊಗೊಳ್ಳೋವಂಥ ಟೈಮಲ್ಲಿ ಇದೊಂದು 15-16 ಮಾಡಲೆಲ್ಲ 5.5 ಲಕ್ಷಕ್ಕೆಲ್ಲ ಸಿಗ್ತಾಯಿತ್ತು ಆಗ. ಬಟ್ ಈಗ ಇದು 3.5 4 ಒಳಗಳೆಲ್ಲ ನಿಮಗೆ 17-18 ಮಾಡಲೆಲ್ಲ ಸಿಕ್ಬಿಡ್ತದೆ ಇವಾಗ ಅದ್ರ ವ್ಯಾಲ್ಯೂನೂ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಯಾರಾದರೂ ಮೈಂಟೆನೆನ್ಸ್ ಪರ್ಪಸ್ಸು ಮನೇಲಿ ಅದನ್ನು ಲಗೇಜ್ ಜೋಡಿಯೋಕ್ಕೆ ಇದನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ತೀರಾ ನಿಮ್ಗೆ ಇದನ್ನು ಅಷ್ಟೊಂದೇನು ಜಾಸ್ತಿ ಚೆನ್ನಾಗಿರೋಂಥ ಗಾಡಿಗಳು ನಿಮಗೆ ಸಿಗೋ ಸ್ವಲ್ಪ ಡೌಟ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಸೆಕೆಂಡ್ ಹ್ಯಾಂಡ್ಲು ಮಾರ್ಕೆಟ್ನಲ್ಲಿದು ಅಷ್ಟು ಸೆಲ್ಲಿಂಗ್ ಕೂಡ ಇಲ್ಲ. ಸೊ ಹಂಗಾಗಿ ಎಷ್ಟೇ ಪಾಸಿಟಿವ್ ಇದ್ರೂ ಕೂಡ ಅದೊಂದಿದೆ. ಆ್ಯಂಡ್ ನೆಗೆಟಿವ್ ಕಡೆಗೆ ಬರೋದಾದರೆ ಮೇಯ್ನ್ ನಾನೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸುಜುಕಿ ಗಾಡಿಗಳಲ್ಲಿ ಬಿಲ್ಟ್ ಕ್ವಾಲಿಟಿ ಮಾತ್ರ ವೆರಿ 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 ಪೂರ್. ಅದು ಅವಾಗೂ ಇರ್ಬೋದು ಇವಾಗೂ ಇರ್ಬೋದು. ಹಳೇ 800 ಆಮೇಲೆ ರೀಸೆಂಟ್ ಮಾಡರ್ನ್ ಡೇಸಲ್ಲಿ ಏನೇನು ಬಂತದ್ದು ಯಾವುದೂ ಕೂಡ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ. ಇದರಲ್ಲೂ ಸೇಮ್ ಗಾಡಿ ಟೊಳ್ಳು ಗಾಡಿ, ಟಿನ್ ಡಬ್ಬ. ಏನಾದರೂ ನೀವು ಯಾರಿಗಾನ ಇಕ್ಕಿದ್ರೆ ಕಂಬಕ್ಕೆ ಏನಾದ್ರು ಇಟ್ಟ ಅಂದರೆ ಇಂಜಿನೇ ಕಿತ್ಕೊಂಬಂದ್ಬಿಡ್ತದೆ. ಆ ಥರ ಒಂದು ಬೈ ಮಿಸ್ಸಾಗಿ ನೀವೇನೋ ಡೋರ್ ಏನೋ ಸ್ವಲ್ಪ ಗೋಡೆ ಒಜ್ಜಂದ್ರೆ ಹಿಂಗೆ ಥರ ಒಂಥರ ಬೆಂಡೆ ಆಗಿಬಿಡ್ತದೆ ನಿಮ್ಮದು ಡೋರ್ಸ್ಗಳು. ಸೊ ಅಷ್ಟು ತೀರಾ ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ವರ್ಸ್ಟೇ ಆ ಥರ ಬಿಲ್ಟ್ ಕ್ವಾಲಿಟಿ ಇರುತ್ತೆ. ನಾನು ಕಂಡ ಮಾಡೋಕ್ಕೆ ಹೇಳ್ತಿಲ್ಲ, ಬಟ್ ರಿಯಾಲಿಟಿ ಇಸ್ ರಿಯಾಲಿಟಿ. ಸೊ ನಮಗೆ ಗಾಡಿ ಎಲ್ಲ ಆ್ಯಂಗಲಿಂದ ಓಕೆ ಆಗಿದ್ದು, ನಮಗೆ ಅಟ್ಲೀಸ್ಟ್ ಒಂದು ಲೆವೆಲ್ ಆಫ್ ಕಂಫರ್ಟ್ ಜೊತೆಗೆ ಒಂದು ಲೆವೆಲ್ ಆಫ್ ಸೇಫ್ಟಿನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದು ಅದರಲ್ಲಿ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್. ಇದು ಮೇಜರ್ ಥಿಂಗ್, ಫಸ್ಟ್ ಪಾಯಿಂಟ್ ಆ್ಯಂಡ್ ಮೇಯ್ನ್ ಪಾಯಿಂಟ್ ಅದೇ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಪಾರ್ಕಿಂಗ್ ಸ್ಪೇಸ್. ಅಫ್ಕೋರ್ಸ್ ಇದು ಆಲ್ಮೋಸ್ಟ್ ನಿಮಗೆ ಇನೋವಾ ಕ್ರಿಸ್ಟಾ ಅಷ್ಟೇ ನಿಮಗೆ ಸ್ಪೇಸ್ ತೊಗೊಳುತ್ತೆ. ನಿಮಗೆ ಉದ್ದ ಅಗಲನೂ ಅಷ್ಟೇ ಇದೆ, ಸ್ಪೇಸ್ ತೊಗೊಳುತ್ತೆ. ಹೈಟ್ ಇಲ್ಲ, ಬಟ್ ಉದ್ದ ನಿಮ್ಗೆ ಅಷ್ಟೇ ಇದೆ. ಸೊ ಹಂಗಾಗಿ ಸ್ವಲ್ಪ ನಿಮ್ಮದು ಪಾರ್ಕಿಂಗ್ನಲ್ಲಿ ನಿಮಗೆ ನೀವೆಲ್ಲ ನಮ್ಮ ಮನೆ ಹತ್ರ ಪಾರ್ಕ್ ಮಾಡಿದಾಗ ಅಥವಾ ಹೊರಗಡೆ ಪಾರ್ಕ್ ಮಾಡಿದಾಗ ಸ್ವಲ್ಪ ನಿಮಗೆ ಸ್ಪೇಸ್ ಮ್ಯಾಟ್ರ್ ಆಗೇ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಚಿಕ್ಕ ಗಾಡಿ ದೊಡ್ಡ ಗಾಡಿ ಹೋದಾಗ ಸ್ವಲ್ಪ ನಿಮಗೆ ಟೈಮ್ ತೊಗೊಳ್ಳೋದು ಹೊಂದ್ಕೊಳ್ಳೋಕ್ಕೆ. ಯಾಕಂದರೆ ನಿಮಗೆ ಸ್ವಲ್ಪ ಲೆಂತ್ ಇರಬೇಕಾದಾಗ ನಿಮಗೆ ಆ ಟರ್ನಿಂಗಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ರಿವರ್ಸ್ ತೆಗಿಬೇಕಾದಾಗ ಸ್ವಲ್ಪ ನಿಮಗೇನು ಹೆವಿ ಫೀಲ್ ಆಗುತ್ತೆ. ಸೊ ಹಂಗಾಗಿ ಇದು ನೆಗೆಟಿವ್ ಅಲ್ಲ, ಇದು ಮ್ಯಾನೇಜಬಲ್. ಬಟ್ ಎನಿವೇ ಇದನ್ನು ಕೂಡ ನೆಗೆಟಿವ್ ಕ್ಯಾಟಗರಿಯಲ್ಲಿ ಬರೋಂಥದ್ದು. ಆ್ಯಂಡ್ ಮೂರು ನೆಗೆಟಿವ್ ಪಾಯಿಂಟ್ ಆಬ್ವಿಯಸ್ಲಿ ಗ್ರೌಂಡ್ ಕ್ಲಿಯರೆನ್ಸ್. ತೀರಾ ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ ಇದು. ಬಟ್ ವರ್ನ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಬಟ್ ಆಮೇಲೆ ಬಂದಿದ್ದು ಫೇಸ್ ಲಿಫ್ಟು ಸ್ವಲ್ಪ ಹೈಟ್ ಮಾಡಿದ್ರು ಕೂಡ ಎನಿವೇ ಅದ್ರ ಗ್ರೌಂಡ್ ಕ್ಲಿಯರೆನ್ಸ್ ಫಿಸಿಕ್ಸ್ನ ಏನೂ ಮಾಡೋಕ್ಕಲ್ಲ. ಮಾಡಿದ್ರೆ ಆ್ಯಕ್ಚುಲಿ ಗಾಡಿ ಪ್ರಾಬ್ಲಮ್ ಅದು. ಸೊ ಹಂಗಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋದ್ರಿಂದ ನಿಮ್ಮ ಸಸ್ಪೆನ್ಷನ್ಗಳು ನಮ್ಮ ಇಂಡಿಯನ್ಸ್ ರೋಡ್ಗೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನೀವು 5 ಜನ ವಿತ್ ಲೋಡೆಡ್ ಹಾಕ್ಕೊಂಡು ನೀವು ಸ್ವಲ್ಪ ಹಳ್ಳಕೊಳ್ಳೋಕ್ಕೆಲ್ಲ ಎತ್ತಾಗ್ತು ಅಂತ ಹೇಳಿದ್ರೆ ಬಹಳ ದಿವಸ ಟೈರ್, ಸಸ್ಪೆನ್ಷನ್, ಲಿಂಕ್ ರಾಡ್ಸ್ಗಳು ಇವೆಲ್ಲ ಸ್ವಲ್ಪ ಹಾಳಾಗುವಂಥ ಸ್ಟೇಜ್ಗಳು ಖಂಡಿತ ಇರುತ್ತೆ. ಸದ್ಯಕ್ಕೆ ಇದು ರಿಸೆಲ್ಲಿಂಗ್ ವ್ಯಾಲ್ಯೂ ಬಂದು ತೀರಾ ಕಡಿಮೆ. ಹಾಗಂದು ಮಾತ್ರಕ್ಕೆ ಗಾಡಿ ಓಡಿಸೋಕ್ಕಾಗಲಿ ಅಥವಾ ಗಾಡಿದು ಮೇಂಟೆನ್ಸ್ ಆಗಲಿ ಚೆನ್ನಾಗಿಲ್ಲ ಅಂತಲ್ಲ, ಸೂಪರಾಗಿದೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಅದು ವ್ಯಾಲ್ಯೂ ಬಹಳಷ್ಟು ಕಡಿಮೆ ಇದೆ. ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟ ನೆಗೆಟಿವ್. ಸೊ ಯಾರಾದರೂ ನೀವು ಹೊರಗಡೆ ತೊಗೋಬೇಕು ಅಂತಿದ್ರೆ ಸೊ ನಿಮಗೊಂದು 2-2.5 ನಿಮಗೆ ಅದರ್ ಸ್ಟೇಟ್ ವೆಹಿಕಲ್ ಒಂದು 15-16 ಮಾಡಲ್ ಸಿಕ್ಬಿಡುತ್ತೆ ಪೆಟ್ರೋಲ್ನಲ್ಲಿ. ಡೀಸೆಲ್ನಲ್ಲೂ ಇದೆ ಅದು, ಬಟ್ ಡೀಸೆಲ್ ನಮ್ಗೆ ಆ ಪ್ರೈಸಲ್ಲಿ ಆ ಪಾಯಿಂಟಲ್ಲಿ ಸಿಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಕರ್ನಾಟಕದಾದರೆ ಒಂದು 3.5 4.5 ಲೇಟೆಸ್ಟ್ ವರ್ಷನಲ್ಲಿ ನಿಮ್ಗೊಂದು 5+ ಎಲ್ಲ ಇದೆ. ಇಲ್ಲ ಅಂದರೆ ಡಿಪೆಂಡ್ಸ್ ಆನ್ ಕಂಡೀಷನ್, ಡಿಪೆಂಡ್ಸ್ ಆನ್ ವೇರಿಯಂಟ್, ಡಿಪೆಂಡ್ ಆನ್ ಪೆಟ್ರೋಲ್ ಡೀಸೆಲ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಕೆಲವರು ಪೆಟ್ರೋಲ್ ತೊಗೊಂಡು CNG ಕನ್ವರ್ಷನ್ ಮಾಡ್ಕೊಂಡು ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸೊ ಇದು ಯಾರಿಗೆಲ್ಲ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಹತ್ರ ಮನೇಲಿ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗಳೆಲ್ಲ ಇದ್ದಾರೆ, ಸ್ವಲ್ಪ ಡಿಕ್ಕಿನೂ ಬೇಕು ನಿಮಗೆ ಲಗೇಜ್ಗಳು ತೊಗೊಳೋಕ್ಕೆ. ಸೊ ನಿಮಗೆ ಸ್ವಲ್ಪ ಸಿಟಿ ಲಿಮಿಟ್ಸ್ನ ಸ್ವಲ್ಪ ದೂರ ಒಂದು 50-20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬರ್ತಾ ಇರ್ತೀವಿ. ನನಗೆ ಮೈಲೇಜು ಬೇಕು, ಲೋ ಮೇಂಟೆನೆನ್ಸು ಇರಬೇಕು, ಮತ್ತು ನನಗೆ ಹಿಂದೆ ಕೂತ್ಕೊಳ್ಳೋರು ಕಂಫರ್ಟ್ನೆಸ್ಸು ಬೇಕು. ಯಾವಾಗಲಾದ್ರೂ ಅಪರೂಪ ಕೈವೇಗ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ನೀವು ಸಿಯಾಜ್ನ ಕನ್ಸಿಡರ್ ಮಾಡಬಹುದು. ಇಲ್ಲ ನಿಮಗೆ ಮೇನ್ ಹೈವೇಗೆ ನಾನು ಜಾಸ್ತಿ ಹೋಗ್ತೀನಿ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಹೊಡಿತೀನಿ ಅಂದರೆ ಈ ಗಾಡಿ ನಿಮಗಲ್ಲ. ಇದ್ರ ಕೂಡ ಸ್ಪೀಡ್ ಹೋಗುತ್ತೆ, ಎಲ್ಲನೂ ಆಗುತ್ತೆ, ಬಟ್ ಸೇಫ್ಟಿ ಕಮ್ಮಿ ಇರೋದ್ರಿಂದ ಸೊ ನಿಮ್ಗೆ ಅದು ಇಶ್ಯೂಸ್ ಆಗುತ್ತೆ. ಇನ್ನು ನೀವೇನೋ ರಗ್ಗಡಾಗಿ ಓಡಿಸ್ತೀರಿ, ಸ್ವಲ್ಪ ಹೆವಿನೆಸ್ ಬೇಕು ಅಂತ ಹೇಳಿದ್ರೆ ಈ ಗಾಡಿನೂ ನಿಮಗಲ್ಲ. ಇಟ್ಸ್ ಅ ಕ್ಲಾಸ್ ವೆಹಿಕಲ್. ಸೊ ಫೈನಲ್ ಕನ್ಕ್ಲೂಷನ್, ಸೊ ಇದಕ್ಕೆ ಹೋಂಡಾ ಸಿಟಿಗೆ ನೀವು ವರ್ನಾಗೆ ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಂದು ಸಾಲಿಡ್ ರೆಕಮೆಂಡೇಷನ್ ಸಿಯಾಜ್. ನಿಮಗೆ ಸೇಫ್ಟಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ನಿಮಗೆ ಸಿಟಿ ಲಿಮಿಟ್ಸ್ ಜಾಸ್ತಿ ಹೋಗ್ತಂದರೆ ಸಿಯಾಜ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಸೇಫ್ಟಿ ಮ್ಯಾಟ್ರ್ ಆಗುತ್ತೆ, ಹೈವೇ ಪರ್ಪಸ್ ನಿಮ್ದಿದೆ,
ಅಂತ ಹೇಳಿದ್ರೆ ಸೊ ಇದನ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಯಾವೂ ಅಷ್ಟಕ್ಕಷ್ಟೇ ಹೋಂಡಾ ಸಿಟಿ ನೀವು ಟ್ರೈ ಮಾಡ್ಬೋದು. ಗುಡ್ ರಿಲಯಬಲ್ ಇಂಜಿನ್ ಆ್ಯಂಡ್ ಸೂಪರ್ ಪರ್ಫಾರ್ಮೆನ್ಸ್ ಇರೋವಂಥ ಗಾಡಿ ಅದು. ಎಲ್ಲ ಸೇಮ್ ಸೆಗ್ಮೆಂಟೇ ಬರುತ್ತೆ, ಎಲ್ಲ 1.5 ಈ ಸೆಗ್ಮೆಂಟಲ್ಲೇ ಬರುತ್ತೆ. ಸೊ ವರ್ನಾನು ಕೂಡ ನೀವು ಆಪ್ಷನ್ ಇಟ್ಕೋಬೋದು. ಬಟ್ ವರ್ನಾದಲ್ಲಿ ನೀವು ಡೀಸೆಲ್ ಕೂಡ ನೀವು ತೊಗೋಬಹುದು. 1.6 SX ಬರುತ್ತೆ, EX ಕೂಡ ಬರುತ್ತೆ, ಅದರಲ್ಲೂ ಕೂಡ SX ಆಪ್ಷನಲ್ಲಿ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಆ್ಯಂಡ್ ಇದರಲ್ಲಿ ಕೂಡ ನೀವು ಹೋಂಡಾ ಸಿಟಿಯಲ್ಲಿ ಹಳೆಯದ್ರಲ್ಲಿ ಕೂಡ ಸನ್ರೂಫ್ ಬರೋದು ಯಾವುದೋ ಒಂದು ಮಾಡಲಿದೆ, VX VZ ಯಾವುದೋ ಒಂದು ಮಾಡಲ್ ಬರುತ್ತೆ. ಸೊ ಅದರಲ್ಲಿ ಸನ್ರೂಫ್ ಬರುತ್ತೆ, ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ನಿಮ್ಗೆ ಆಲ್ ಓವರ್ ಎಲ್ಲ ಲೆಕ್ಕಕತ್ತಿದ್ರೆ ನೀವು ಹೋಂಡಾ ಸಿಟಿ ಇಸ್ ದ ಅಲ್ಟಿಮೇಟ್ ಆಪ್ಷನ್ ಎಲ್ಲ ಹಂಗಾದ್ರೆ ನೋಡಿದ್ರೆ. ಬಟ್ ನೀವು ಡೀಸೆಲಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ ವರ್ನಾ ಚೂಸ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್.